ಅಜ್ಜಿ. ಏನವ ಸ್ಕೂಲ್ಗೆ ಹೋಗಿದ್ದ ಮಗಳೇ ಇವತ್ತು? ಅಜ್ಜಿ ಸ್ಕೂಲ್ ಮುಗೀತು, ಟ್ಯೂಷನ್ ಮುಗೀತು, ಎಲ್ಲ ಮುಗೀತು. ಇವಾಗ ಏನಿದ್ರು ಆಟ ಆಡೋದಷ್ಟೇ. ಆಟಾಡು. ನಿಮ್ಮವ್ವ ನೋಡಿದ್ರೆ ಮತ್ತೆ ಕಾಯಿ ಅಂತಾಳೆ. ಓದ್ಕೋ, ಅದು ಬರ್ಕೋ, ಇದು ಬರ್ಕೋ, ಹೋಮ್ವರ್ಕ್ ಬರ್ಕೋ ಅನ್ಕೊಂಡು ಹಿಂಸೆ ಕೊಡ್ತಾಳೆ. ಹೋಗು, ಎಲ್ಲರೂ ಹೋಗಿ ಆಟ ಆಡ್ಕೊಬರೋಗು. ಹೌದಜ್ಜಿ, ಅದಕ್ಕೆ ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಮ್ಮ ಕರೆದ್ರೆ ಅವಳೆಲ್ಲೋ ಹೋಗಿದ್ದಾಳೆ ಆಟ ಆಡೋಕ್ಕೆ ಅಂತ ಹೇಳ್ಬಿಡು ಆಯ್ತಾ. ಬರ್ತೀನಿ ಅಂತ ಹೇಳೋಳೆ ಅನ್ನು, ಬೇಗ ಬರ್ತೀನಿ ಅಂತ ಹೇಳಿದ್ಲು ಅನ್ನು. ನಾನು ಆಟ ಆಡ್ಕೊಂಡು ಬರ್ತೀನಿ ಆಯ್ತಾ. ಆಯ್ತಾಯ್ತು, ಹೋಗಿ ಆಟ ಆಡೋಗು. ಅವ್ವ ಅವ್ವ, ಓ ಬಂದವ ಮಗಳೇ, ಬವ್ವ ಬಾಬಾ. ಅತ್ತೆ ಬಂದದ್ ನೋಡವ. ಅತ್ತೆ ಚೆನ್ನಾಗಿದ್ದೀರಾ? ಕಣವ ಪುಟಾಣಿ, ಚೆನ್ನಾಗಿದ್ದೀನಿ. ಎಲ್ಲ ನಿಮ್ಮ ಅಮ್ಮ ಎಲ್ಲೋದ್ಲು, ಅಪ್ಪ ಎಲ್ಲೋಯ್ತು? ಅಮ್ಮ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಅಪ್ಪ ಹೊರಗಡೆ ಹೋಗಿದ್ದಾರೆ. ಸರಿ ಕಣವ, ಅತ್ತೆ ಬಂದದೆ ಅಂತ ಹೇಳೋಗು. ಹೇಳ್ತೀನಿ. ಏನವ ಸಮಾಚಾರ? ಫೋನೇ ಮಾಡಿಲ್ಲ, ಏನೂ ಇಲ್ಲ, ಹಂಗೆ ಬಂದ್ಬಿಟ್ಟಿದೆ. ಅಯ್ಯೋ ನಿನ್ನ ನೋಡಂಗಾಯ್ತು ಕಣವ, ಅದಕ್ಕೆ ಬಂದೆ. ಅಯ್ಯೋ ನೋಡಂಗಾಯ್ತವ ನನ್ನ. ಬಾಬಾ ಬಾ ಮಗಳೇ. ಓ ಬಂದ್ರಾ? ಬನ್ನಿ ನೀ ಕೂತ್ಕೊಳ್ಳಿ, ಕಾಫಿ ಗೀಫಿ ಮಾಡ್ಕೊಬತ್ತೀನಿ. ಕವಿತಾ ಬಂದೆ. ಅವನ್ನ ಯಾಕೋ ನೋಡಂಗಾಗ್ಬಿಡ್ತು, ಅದಕ್ಕೆ ಬಂದೆ. ವಾರಕ್ಕೂ ನೋಡಂಗಾಯ್ತದ ಬಿಡಿ ನಿಮಗೆ. ಅಯ್ಯೋ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ ನಮ್ಮ ಅತ್ತೆ ಮೇಲೆ. ಹೋದ ವಾರ ಬಂದು ಹೋಗಿದ್ರಿ, ಯಾರೋ ಒಂದು ವಾರಕ್ಕೆ ನೋಡಂಗಾಯ್ತಾ? ಪರವಾಗಿಲ್ಲ, ಕೂತ್ಕೊಳ್ಳಿ, ಕಾಫಿ ತಗೊಬತ್ತೀನಿ. ನೋಡವ ನಿನ್ನ ಸೊಸೆಯ ಯಾಕೆ ಬಂದ್ಲು ಅನ್ನಂಗೆ ಮಾತಾಡ್ತಾಳಲ್ಲವ? ಅಯ್ಯೋ ಅವಳು ಹಂಗೆ ಕಂದ್ಬೋವ, ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಅವಳಿಗೆ? ನಿನ್ನ ಮನೆಗೆ ನೀನು ಬರೋಕ್ಕೆ ಬಾ. ಅವ್ವ ಮತ್ತೆ ಇಂಥ ಹೊಸಿ ಮಾತಾಡ್ಬೇಕಿತ್ತು ಕಣವ, ಅದಕ್ಕೆ ಬಂದೆ. ಏನವ ಏನು ಹೇಳು? ಹೋಗಪ್ಪ, ಹೋಗು ಆಟ ಆಡ್ಕೋಗವ ಆಚೆಲಿ. ಯಾಕೆ ನಾನು ಇಲ್ಲೇ ಆಟ ಆಡ್ತೀನತ್ತೆ? ಅಯ್ಯೋ ಆಚ್ಕೋಗ ಆಟ ಆಡೋಗವ, ಹೋಗ ಆಡೋಗು. ಅಯ್ಯೋ ಇಲ್ಲೇ ಆಡಲಿ ಬಿಡವ, ರೋಗ ಬೈತಾಳೆ. ಅವ್ವ ಸರಿ ಇಲ್ಲ ಕಣವ, ಇದು ಮಾತಾಡೋದಾರ ಹೇಳ್ಬಿಡ್ತದೆ. ಹೋಗ್ ಮಗ ಆಟ ಆಡ್ಕೋಗವ. ಸರಿ ಅಜ್ಜಿ. ನಾನು ಹೋಗಲ್ಲ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತೀನಿ. ಅಜ್ಜಿ ಕಾಣಿಸ್ತಾ ಇಲ್ಲ, ಹೆಂಗೋ ಇಲ್ಲೇ ನಿಂತ್ಕೊಳ್ಳೋಣ. ಸರಿ ಇಲ್ಲ ಕಣವ, ಇದು ನಾವು ಏನು ಮಾತಾಡ್ತೀವಿ ಅದೇನಾನು ಹೇಳ್ಬಿಡ್ತದೆ ರೋಂಗೆ. ಕಣವ ಹೇಳ್ತಾಳೆ. ಏನು ಮಗಳೇ ಏನು? ಇನ್ನು ಯಾಕೆ ಬರೋಣ? ನಾನು ವಾರಕ್ಕೆ ನಿಂತವು ದುಡ್ಡು ಕಾಸಿಸ್ಕೊಳಕ್ಕೆ ಅಲ್ವಾ, ಇನ್ನೇನಕ್ಕೆ ಬರೋಣ ಹೇಳು? ಅದಕ್ಕೆ ಇದು ಒಂದು 50,000 ದುಡ್ಡು ಬೇಕಿತ್ತು ಕಣವ. ನಮ್ಮ ದೊಡ್ಡ ಮಗಳನ್ನ ಕಾಲೇಜಿಗೆ ಸೇರಿಸ್ಬೇಕು, ಪಾಸಾಗವಳೆ. 50,000 ಕಟ್ಬೇಕಂತೆ. ಎಲ್ಲಿಂದ ತರ ನಾನು? ಅದಕ್ಕೆ ನಮ್ಮ ಮನೆಯವ್ರಿಗೆ ಹೋಗ್ಬಿಟ್ಟು ಬರೋಗು ಊರಿಗೆ ಅಂತರು, ಅದಕ್ಕೆ ಬಂದೆ ಕಣವ. ಅಲ್ಲ ಕಣವ, ನೀನು ಏನವ ವಾರಕ್ಕೂ ಬಂದು ಹಿಂಗೆ ದುಡ್ಡು ಕೊಡು ಅಂತೀಯಲ್ಲ, ನಾನು ಎಲ್ಲಿಂದ ತಂದು ಕೊಡೋಣವ? ನಿನ್ನ ತಮ್ಮಂಗೆ ಗೊತ್ತಾದ್ರೆ ಬಿಟ್ಟೆ ನಾನು. ಹೇಳು, ನಾನುವೇ ಹುಸಿ ದುಡ್ಡು ಮಡಗಿದ್ದಿಲ್ಲ ಕಣ್ಮಗಳೇ, ಹುಸಿ ಮಡಗಿದ್ದಿಲ್ಲ, ಎಲ್ಲಾನು ನೀನು ಕೊಟ್ಟೆ ಖಾಲಿ ಮಾಡಿದೆ. ಯಾವ ದುಡ್ಡು ಬಂದ್ರೂ ಹೊಲದ್ದಾಗಲಿ ಬೆಳೆದಾಗಲಿ ಏನು ದುಡ್ಡು ಬಂದ್ರೂ ತಂದು ಕೊಡ್ತಾನೆ, ಮಡ್ಗವ ಅಂತ. ಅವನು ನಾನು ಮಡಗಿವನಿ ಅಂತ ಅವನು ಅಂದ್ಕೊಂಡವನೇ. ನೀನು ನೋಡಿದ್ರೆ ಹಿಂಗೆ ಎಲ್ಲಾನು ಹಿಂಗೆ ಬಂದು ವಾರ ಇಸ್ಕೊಯ್ ಹೋದ್ರೆ ಏನು ಅಂತ ಕೊಡೋಣವ ಅವನಿಗೆ? ಏನು ಕೊಡೋಣ, ಏನು ಹೇಳೋಣ ಹೇಳು? ಹೋದ ವಾರ ಬಂದು 20,000 ಇಸ್ಕೊ ಹೋಗಿದ್ದಿ, ಆಚೆ ವಾರ 20,000 ಇಸ್ಕೊ ಹೋಗಿದ್ದಿ, ಹಿಂಗೆ ವಾರಕ್ಕೂ ಎಲ್ಲಿಂದ ತರನವ? ಸರಿ ಇದು ಅವ್ವ ನೀನು ಹಿಂಗೆ ಅಂದ್ರೆ ನಾವು ಎಲ್ಗೋಗನವ? ನಾನೇನು ಆಸ್ತಿ ಭಾಗ ಕೊಡಿ ಅಂತ ಕೇಳಕ್ಕೆ ಬಂದಿದ್ದಾನ ನಿಮ್ಮ ತಾವು? ಇಷ್ಟೊಂದು ಅದೆಲ್ಲ ಕೊಡು ಮತ್ತೆ ಕೊಟ್ಟಿಯಾ ಹೇಳು? ಎಲ್ಲ ನಿನ್ನ ಮಗನಿಗೆ ತಾನೆ ಔಷಧಿ ದುಡ್ಡು ಕೊಡಕ್ಕೆ ಹಾಕಂಗಡಿ. ಸರಿ ಕನ್ಕಂತ ಶಾಂತಿ, ನೀನು ಸರಿಯಾಗಿ ಮಾತಾಡ್ತಿದ್ದಿ. ಇರೋನೊಬ್ಬ ತಮ್ಮ ಚೆನ್ನಾಗಿರಲಿ ಅಂದರೆ ನಿನ್ಗೆ ಯಾವ ಆಸೆ ದುರಸೆ? ಸುಮ್ಮನಿರ್ದಾನೆ ನೀನು ಹಿಂಗೆ ಆಡಿದ್ರೆ ಸರಿಯಾ ನೀನು? ನಿನಗೆ ಓಸಿ ಕೊಟ್ಟಿದ್ದೆ ನಾನು, ಕೂಡಿಟ್ಟಿದ್ದೆಲ್ಲ ನಿನಗೆ ಕೊಟ್ಟಿದ್ದೀನಿ, ಇನ್ನು ನೀನು ಆಸ್ತಿಗೆ ಬೇರೆ ಬರ್ತೀಯಾ? ಸರಿ ಬಿಡು ನೀನು ಮಾತಾಡೋದು ಅಂತೇನವ? 50,000 ಕೇಳಿದ್ರೆ 50 ಮಾತಾಡ್ತಿದ್ದೀನಿ ನೀನು? ಬೇಡ, ನನಗೆ 50,000 ನಿಂದು ಮನೆ ಆಸ್ತಿ ಭಾಗ ಮಾಡಿಕೊಡವ ನನಗೆ. ಇರೋನೊಬ್ಬ ನನಗೂ ಅರ್ಧ ಬರಲಿ. ಇನ್ನೇನು ಇಷ್ಟೊಂದು ಆಸ್ತಿ ಅಂತಸ್ತಲ್ಲ, ಅವನೊಬ್ಬನೇ ಉಣ್ಕೊಂಡು ತಿನ್ಕೊಂಡಿರ್ಲ? ನನಗಿರೋ ಕಷ್ಟ ಯಾರಿಗೆ ಹೇಳೋದು? ಮತ್ತು ನಾನು ಯಾರಿಗೆ ಹೇಳನೆ? ನೀನೊಂದು ದಿನಕ್ಕೆ 50,000 ಕೊಡೋಕ್ಕೆ ಹಿಂಗೆ ಆಡ್ತಿದ್ಯಲ್ಲ, ಇವೆಲ್ಲ ನನಗೆ ₹1,00,00,000 ಆಸ್ತಿ ನಿನ್ನ ಮಗ ಒಬ್ಬನೇ ತಿನ್ಕೊಳಕ್ಕಿಲ್ವಾ? ಇಲ್ಲ ಕನ್ಸಂತ, ಇದು ಯಾವ ಬುದ್ಧಿ ಅಂತ ಕಲ್ತಿದ್ದಿ ನೀನು? ಇದು ಯಾವ ಬುದ್ಧಿ ಅಂತ ಕಲ್ತಿದ್ದಿ? ಸರಿ ಬಿಡು, ತಗೊಳ್ಳಿ ಕಾಫಿ ಕುಡೀರಿ. ಅತ್ತೆ ಎಲ್ಲೋದ್ಲು ನಂದಿನಿ? ಎಲ್ಲ ಆಟ ಆಡಕ್ಕೆ ಹೋಗ್ಲಕ್ಕನವ? ಆಟ ಆಡಕ್ಕೆ ಹೋಗೋಳು, ಬಾಲ್ ಇಲ್ಲೇ ಬಿಸಾಕ್ಬಿಟ್ಟು ಹೋಗೋಳು ನೋಡು. ಮತ್ತೆ ಹೋಮ್ವರ್ಕ್ ಮಾಡ್ಕೊಳ್ದಂಗೆ ಎಲ್ಲೋದ್ಲು? ಯಾಕೆ ಕಳ್ಸಿದ್ರಿ ಅತ್ತೆ ನೀವು? ಅಯ್ಯೋ ಒಯ್ತೀನಿ ಅಂತ ಓದ್ಲು, ಆಟ ಆಡ್ಕೊಬತ್ತೀನಿ ಅಂತ ನಾನೇನು ಹಿಂಸೆ ಮಾಡಿ ಕಳ್ಸಿದ್ನವ ಅವನ್ನ? ಬತ್ತಾಳು ಹೋಗು. ಅವ ಈಗೇನು ಕೊಟ್ಟಿಲ್ವ ಹೇಳ್ಬಿಡು ನನಗೆ. ಸುಮ್ಮನೆ ನಾನು ಅಲ್ಲಿ ಬದರಿಗೆ ನನ್ನ ಮಗಳು ಫೀಸ್ ಕಟ್ಟಬೇಕು. ಇಲ್ಲ ಕಣವ, ಇಲ್ಲ ಆಗೋದಿಲ್ಲ. ಎಲ್ಲಿಂದ ತಂದು ಕೊಡೋಣ ನಾನು? ಅಂತ ₹1 ಇಲ್ಲ ಕಣವ, ನೀನು ಎಷ್ಟು ಹೇಳಿದ್ರು ಅಷ್ಟೇ, ನಂತ ಇಲ್ಲಕ್ಕಂತೆ. ಹೋಗು. ಏನವ ಹೋಗುವಂತ ಇದೇನ? ಇಲ್ಲಕ್ಕಂತ ಹೋಗುವಂತ ಇದೆಯಾ? ಸರಿ ಬಿಡು, ಸರಿ ನಿಂದ 50,000 ಏನು ಕೊಡ್ಬೇಡ ನನಗೆ, ಭಾಗ ಕೊಡು ನನಗೆ. ನ್ಯಾಯನ ಕೇಳಕೈತಿದೆ ಬಿಡು. ಇಲ್ಲೇ ದೊಡ್ಡ ಮನುಷ್ಯರನ್ನ ಕರ್ದು ನ್ಯಾಯ ಕೇಳ್ತೀನಿ. ಅದೇನು ಕೊಡು, ನನಗೆ ಬರ್ಕೊಟ್ಬಿಟ್ಟು ಭಾಗ ಮಾಡಿಕೊಡು. ನನ್ನ ಮಾರ್ಕೊಂಡು ನನಗೆ ಏನು ಬೇಕು ಮಾಡ್ಕೊ ಹೋಯ್ತೀನಿ ನಾನು. ನೋಡಿ ಶಾಂತಿ, ನಿನ್ನ ತಮ್ಮ ಬರೋ ಹೊತ್ತು ಸುಮ್ಮನೆ ನೀನು ಇದು ಇಲ್ದಿರೋದೆಲ್ಲನೂ ಇದು ಮಾಡಬೇಡ, ಹುಟ್ಟಿಸ್ಬೇಡ. ಹೋಗು, ಕಾಫಿ ಕುಡಿದ್ಬಿಟ್ಟು ಅಡುಗೆ ಮಾಡ್ತಾಳೆ, ಉಣ್ಣಡಿ. ಓ ಅಕ್ಕ, ಯಾವಾಗ ಬಂದೆ? ಈಗ ಒಂದು ಹೊತ್ತು ಬಂದೆ ಕಣಪ್ಪ, ಕೆಲ್ಸಕ್ಕೆ ಹೋಗಿದ್ದಾ? ಒಳಿಕೆ ಇದೇ ಕಿಲೆ ಕೂತಿದೆ, ನಡೆಯುವ ಕರ್ಕೊಂಡು ನಡೆಯುವ ಒಳಿಕೆ.
ಉಂಕನಪ್ಪ ನಡಿವಾ ನಡಿ ಒಳಗೆ ಶಾಂತಿ ನಡಿ ಅಪ್ಪ. ಓ ಎಲ್ಲೋಗಿದ್ಲಪ್ಪ ನನ್ನ ಮಗಳು ಆಟಾಡಕ್ಕೆ ಹೋಗಿದ್ದವ ಹೋಮ್ವರ್ಕ್ ಎಲ್ಲ ಮಾಡ್ದಾ? ಇಲ್ಲ ನೀನು ಬಂದ್ಮೇಲೆ ಮಾಡಿಸ್ತದೆ ಅಪ್ಪ ಅಂತ ಹೇಳ್ತು ಅಮ್ಮ. ಸರಿ ಸರಿ ಕೈ ಕಮ್ಕ ತೊಳ್ಕೊಬತ್ತೀನಿ. ಎಲ್ಲಿದ್ದವ ನೀನು? ಆಡಕ್ಕೆ ಹೋಗಿದ್ದೈತೆ. ಆ ಏನವ ಕೊಟ್ಟಿಯೋ ಕೊಳಕಿರೋ ಹೇಳು. ನೋಡು ನಡಿ ಒಳಗೆ ನಡಿಯೇ ನಡಿ ಒಳಗೆ ನಡಿ. ಬಂದ್ಬಿಟ್ಟು ಇಲ್ಲಿ ಭಾಗ ನಿಂತ್ಕೊಂಡು ಇಲ್ದಿರತ್ನೇ ಮಾತಾಡ್ಬೇಡ. ನಡಿ ಒಳಗೆ ನಡಿ ಮಾತಾಡಕೈತೆ ನಡಿ ಬರ್ತೀನಿ. ತೀರಾ ಪರದೆಲ್ಲ ನೀವು ಊಟ ಕೊಟ್ಟಿವನಲ್ಲ ಎಲ್ಲಿಂದ ತಂದು ಕೊಡೋಣಪ್ಪ. ಯಾಕೆ ಹಿಂಗೆ ಹೊಟ್ಟೆ ಉರ್ಸಾಳು? ಕಂದ ಬಾ ಬಾಲ್ ಇಟ್ಬಿಟ್ಟು ಬಾ ಬುಕ್ ಎಲ್ಲ ತಗೋಬಾ ಓದ್ಕೊಳ್ವೆ ಹೋಮ್ವರ್ಕ್ ಮಾಡ್ವೆ. ಅಪ್ಪ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನಪ್ಪ? ಅತ್ತೆನೂ ಅಜ್ಜಿನೂ ಏನು ಮಾತಾಡ್ತಾ ಇದ್ರು ಗೊತ್ತಾ? ಏನು ಮಾತಾಡ್ತಾ ಇದ್ರು? ಮತ್ತೆ ಇದು ಅಜ್ಜಿಗೆ ದುಡ್ಡು ಕೊಡು ಅಂತ ಅತ್ತೆ ಕೇಳ್ತಾ ಇತ್ತು. ವಾರ ವಾರ ಕೊಟ್ಟಿಲ್ವಾ? ವಾರ ಬಂದಾಗೆಲ್ಲ ಕೇಳ್ತೀಯಾ ಎಲ್ಲಿಂದ ತಂದು ಕೊಡೋಣ ಅಂತ ಅಜ್ಜಿ ಹೇಳ್ತಾ ಇತ್ತು. ವಾರ ಅತ್ತೆ ಬರ್ತದಲ್ಲ ಬಂದಾಗೆಲ್ಲ ಅಜ್ಜಿ 20,000 50,000 ಕೊಡ್ತದಂತೆ. ಇವತ್ತುವೆ 50,000 ಕೊಡು ಅಂತ ಹೇಳ್ತಾ ಇತ್ತು. ಗೀತಾಕನ ಕಾಲೇಜಿಗೆ ಸೇರ್ಸಕ್ಕಂತೆ 50,000 ಕೊಡು ಅಂತ ಕೇಳ್ತು. ಅದಕ್ಕೆ ಅಜ್ಜಿ ನಾನು ಈಗಿಲ್ಲ ನನ್ನ ಹತ್ರ ಅಂತ ಹೇಳಿದಕ್ಕೆ ನನಗೆ ಆಸ್ತಿ ಕೊಡು ಭಾಗ ಮಾಡಿಕೊಡು ಅಂತ ಏನೇನೋ ಹೇಳ್ತಾ ಇತ್ತು ಅತ್ತೆ. ಓಹೋ ಅಕ್ಕ ಇವಳು ವಾರಕ್ಕೆ ಬರೋದು. ನಾನೇನೋ ನಮ್ಮ ಅವ್ವನ ಮೇಲೆ ಪ್ರೀತಿ ಇಟ್ಕೊಂಡವಳೆ ನಮ್ಮ ಅವ್ವನ ನೋಡೋಕ್ಕೆ ನನ್ನ ನೋಡೋಕ್ಕೆ ಬರ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಇವಳು ವಾರ ಬಂದು ಇಲ್ಲಿ ದುಡ್ಡು ಕಿತ್ಕೋಗೋದಲ್ಲ ಇವಳು. ಸುಮ್ಮನಿರು ಮಾಡ್ತೀನಿ ಇವ್ರಿಗೆಲ್ಲವ ಸುಮ್ಮನಿರು. ಅಯ್ಯೋ ನನ್ನ ಮಗಳು ಇಷ್ಟೊಂದು ತಿಳ್ಕೊಂಡು ಹೇಳ್ತಾಳಲ್ಲಪ್ಪ. ಗುಡ್ ಮಗಳೇ ಗುಡ್. ಆದರೆ ಈ ಥರ ಕದ್ದು ಎಲ್ಲ ಕೇಳಿಸ್ಕೊಬಾರ್ದು ಕಣಪ್ಪ. ಏ ನಾನೇನು ಕದ್ದು ಕೇಳಿಸ್ಕೊಂಡಿಲ್ಲಪ್ಪ. ನಾನು ಇಲ್ಲೇ ಆಟ ಆಡ್ತಾ ಇದ್ನಾ ಆವಾಗ ಅತ್ತೆ ಹೋಗು ನೀನು ಅಂತ ಇತ್ತು ನನ್ನ. ನಾನು ಏನಕ್ಕೆ ಹೋಗ್ಬೇಕು ಆಟ ಆಡ್ತೀನಿ ಇಲ್ಲೇ ಅಂದರೆ ಕೇಳೇ ಇಲ್ಲ. ಹೋಗು ನೀನು ಅಂತ. ಅದಕ್ಕೆ ನಾನು ಇಲ್ಲೇ ಆಟ ಆಡ್ಕೊಂಡು ಆ ಕಂಬದ ಮರಲ್ಲಿ ನಿಂತಿದ್ದೆ. ಓ ಭಾರಿ ಬ್ರಿಲಿಯಂಟ್ ಬಿಡು ನೀನು. ಸರಿ ಕಣಪ್ಪ ನಡಿ ಬರ್ಕೋಕೆ ಹೋಮ್ವರ್ಕ್ ಬರ್ಕೋ ಅವ್ರದ್ದೆಲ್ಲ ನಾನು ನೋಡ್ಕೋತೀನಿ ಆಯಿತಾ? ಸರಿ ಅಪ್ಪ. ಓಹೋ ಇಂಥ ಕೆಲಸ ಮಾಡಕ್ಕೆ ನಿಂತಿದ್ಯಾ? ಇವಳಿಗೆ ಎಷ್ಟು ಕೊಟ್ಟರು ಎಷ್ಟು ಮಾಡಿದ್ರು ಸಾಕಾಗೋದಿಲ್ಲ. ನಮ್ಮಪ್ಪ ಎಷ್ಟು ಮಾಡ್ತು ಇವಳಿಗೆ. ಬರೀ ಇವಳಿಗೆ ಅಂತಲೇ ಮಾಡ್ತು. ಈಗ ನಮ್ಮ ಅವ್ವ ಮಾಡೋಕ್ಕೆ ಶುರು ಮಾಡಿದೆ. ಆದರೂ ತೃಪ್ತಿ ಇಲ್ವಲ್ಲ ಇವಳಿಗೆ. ಒಂದಿನ ನಾನು ಯಾಕಕ್ಕ ಏನು ಕೇಳ್ತೀಯ ಏನು ಮಾಡ್ತೀಯ ಅಂತ ಕೇಳಲಿಲ್ಲ. ಕೇಳ್ದಾಗೆಲ್ಲ ನಾನು ಕೊಟ್ಟಿದ್ದೀನಿ. ಅಷ್ಟು ಮಾಡಿದ್ರೂ ಇವಳು ಆಸೆ ಪಡ್ತಾವಳಲ್ಲ. ಇಂಥವ್ರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಕಣಪ್ಪ. ಏನಾರ ಮಾಡಿ ಮೊದಲು ಇದನ್ನೆಲ್ಲ ರಿಜಿಸ್ಟರ್ ಮಾಡಿಸ್ಕೋಬೇಕು. ಅರೆ ಇದೇನು ಬಂದ ತಕ್ಷಣ ಇಲ್ಲಿ ಕೂತಿದ್ದೀರಿ? ಎಲ್ಲೋದ್ಲು? ಬುಕ್ ತಗೋಬತ್ತೀನಿ ಅಂತ ಹೋಗೋಳೆ ಹೋಮ್ವರ್ಕ್ ಮಾಡೋಕ್ಕೆ. ನಾನು ಬಂದೆ ಕೈ ಕಮ್ಕೊ ತೊಳ್ಕೊಂಡು ಬರ್ಸ್ಬಿಡೋದೆ ಅವಳಿಗೆ ಅಂತ ಕೂತ್ಕೊಂಡೆ. ರೀ ನಿಮ್ಮ ಅಕ್ಕ ಬಂದದೆ ನೋಡಿದ್ರಾ ಮಾತಾಡ್ಸಿದ್ರಾ? ನೋಡಿದೆ ಮಾತಾಡ್ಸ್ಬೇಕತ್ ಬಿಡು ಕಣ್ರಿ. ವಾರನೂ ಬರ್ತಾರೆ ಏನು ಎತ್ತ ಅಂತ ಹೇಳೋದಿಲ್ಲ ಕಣ್ರಿ. ಏನು ಅಂತ ಕೇಳಬೇಕಿತ್ತು ನೀವು. ಏನಾದರೂ ತೊಂದರೆಯಾ ಏನಕ್ಕೆ ಯಾವ ಉದ್ದೇಶಕ್ಕೆ ಸುಮ್ಮನೆ ಯಾರು ವಾರಕ್ಕೊಂದ್ಸತಿ ಬಂದಾರ? ಹೋಗಿ 4-5 ದಿನನೂ ಆಗಿಲ್ಲ ಕಣ್ರಿ ಅವರು. ಅಲ್ಲ ಬಂದಿರಲಿ ನಾನು ಬೇಡ ಅನ್ನೋಕ್ಕಿಲ್ಲ. ಆದರೆ ಸುಮ್ಮನೆ ಯಾಕೆ ಬರ್ತಾರೆ ಅಂತ ನಾನು ಕೇಳೋದು. ಬರ್ತಾರೆ ಅವ್ರ ಅವ್ವನ ಜೊತೆ ಮಾತಾಡ್ಕೋತಾರೆ ಹೋಯ್ತಾರಪ್ಪ. ಅದೇನು ಅಂತ ನಂಗೆ ಅರ್ಥ ಆಯ್ತಿಲ್ಲ. ಸುಮ್ಮನೆ ಇದೆಲ್ಲ ಹಿಂಗೆ ಬಿಡಬಾರ್ದು ಕಣ್ರಿ. ನಿಮ್ಮ ಅವ್ವಂತವು ಎಲ್ಲ ದುಡ್ಡನ್ನು ಕೊಟ್ಟು ಇರಿಸ್ತೀರಿ ನೀವು. ಎಷ್ಟು ದಿನ ಆಯಿತು ಎಷ್ಟು ಒಂದಿನಲಾರೆ ಎಷ್ಟು ಮಡಗಿದ್ದು ಏನೋ ಎಷ್ಟದೆ ಅಂತ ಲೆಕ್ಕ ಕೇಳಿದಿರ ನೀವು? ಕೇಳಿದಿರೇನ್ರಿ? ಹಿಂಗೆ ಬಿಟ್ಕೊಂಡು ಕೂತ್ಕೊಂಡ್ರೆ ಸರಿ ಹೋಗಿಲ್ಲ ಇವೆಲ್ಲವ. ಮಾಡಬಾರ್ದು ಅಂತಲ್ಲ. ಅವರು ಈ ಮನೆ ಮಗಳು ಎಷ್ಟು ಮಾಡಬೇಕು ಅಷ್ಟು ಮಾಡೋದ. ಹಂಗಂತ ಅವ್ರಿಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಎಲ್ಲಿ ಜೋಡಿಸ್ದಂಗಾಯ್ತು. ನಿಮ್ಮ ಅವ್ವ ಮಡಗ್ತದೆ ಅಂತ ನಿಮ್ಮ ಅವ್ವನ ಕೊಟ್ರೆ ನನಗೇನೋ ಅವ್ರು ಮಡಗ್ತಾವ್ರೆ ಅಂತ ಅನಿಸ್ತಾ ಇಲ್ಲ. ನಾವು ಯಾವತ್ತೂ ಒಂದ್ಸತಿ ಕೇಳಿ ನೋಡಿ. ಹಂಗಂತ ಬಿಡು ಕೇಳ್ತೀನಿ. ನಾಳೆಗೆ ಹೆಂಗಿದ್ರು ನನಗೆ ಹೊಸ ದುಡ್ಡು ಬೇಕಿತ್ತು. ಕೇಳ್ತೀನಿ ಬಿಡು ಅವನ್ನ ಎಷ್ಟದೇ ಏನು ಅಂತ ಕೇಳ್ಬಿಟ್ಟು ಇಸ್ಕೊತೀನಿ. ಸರಿ ಕಣ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.